ಈ ಕಥೆ ಉತ್ತರ ಭಾರತದ ಮಿತೌಲಿ ಎನ್ನುವ ಹಳ್ಳಿಯಲ್ಲಿ ಶುರುವಾಗುತ್ತದೆ. ಆ ಹಳ್ಳಿಯಲ್ಲಿ ಬೆಳೆದ ಸಂತೋಷ್ ಮುಂಬೈನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. 28 ವರ್ಷದ ಅವನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದ ತಂದೆ ತಾಯಿಗೆ ಚೈತಾಪುರದ ಮೀರಾ ಎಂಬ ಹುಡುಗಿಯ ಸಂಬಂಧ ಬಂದಿತ್ತು. ಫೋಟೋ ನೋಡಿ ಇಷ್ಟಪಟ್ಟ ಸಂತೋಷ್ ಮದುವೆಗೆ ಒಪ್ಪಿದನು. 2 ಕುಟುಂಬಗಳ ಸಮ್ಮತಿಯೊಂದಿಗೆ ಅದ್ಧೂರಿಯಾಗಿ ಮದುವೆ ನಡೆಯಿತು. ಮದುವೆಯಾಗಿ ಗಂಡನ ಮನೆಗೆ ಬರುವಾಗ ಮೀರಾ ತನ್ನ ಸಾಮಾನುಗಳ ಜೊತೆಗೆ ಒಂದು ದೊಡ್ಡ ತಗಡಿನ ಪೆಟ್ಟಿಗೆಯನ್ನು ತಂದಿದ್ದಳು. ಆ ಪೆಟ್ಟಿಗೆ ಎಷ್ಟು ದೊಡ್ಡದಿತ್ತೆಂದರೆ ಅದನ್ನು ಕಂಡ ಎಲ್ಲರಿಗೂ ಆಶ್ಚರ್ಯವಾಯಿತು. ಸಂತೋಷನ ಕೋಣೆಯಲ್ಲಿ ಜಾಗವಿಲ್ಲದ ಕಾರಣ ಮನೆಯವರು ಅದನ್ನು ಬೇರೆಡೆ ಇಡಲು ಹೋದಾಗ ಮೀರಾ ಕಣ್ಣೀರು ಹಾಕುತ್ತಾ ಪೆಟ್ಟಿಗೆ ತನ್ನ ಕಣ್ಣೆದುರೇ ಇರಬೇಕೆಂದು ಹಠ ಹಿಡಿದಳು. ಅವಳ ಆತಂಕ ನೋಡಿ ಮನೆಯವರು ಒಪ್ಪಿದರೂ ಎಲ್ಲರ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಮೂಡಿತು. ಕೆಲವು ದಿನಗಳ ನಂತರ ಸಂತೋಷ್ ಕೆಲಸಕ್ಕಾಗಿ ಮುಂಬೈಗೆ ಮರಳುವ ಸಮಯ ಬಂದಿತು. ನನ್ನ ಜೊತೆ ಮುಂಬೈಗೆ ಬಾ ಎಂದು ಕರೆದರೂ ಮೀರಾ ಅತ್ತೆ ಮಾವನ ಜೊತೆ ಕೆಲವು ದಿನ ಇದ್ದು ಆಮೇಲೆ ಬರುತ್ತೇನೆ ಎಂದು ನಿರಾಕರಿಸಿದಳು. ಸಂತೋಷ್ ಒಬ್ಬನೇ ಮುಂಬೈಗೆ ತೆರಳಿದನು. ಮನೆಯಲ್ಲಿ ಈಗ ಮೀರಾ, ಅತ್ತೆ ಭಾನುಮತಿ ಮತ್ತು ಮಾವ ರಾಜನಾಥ್ ಮಾತ್ರ ಇದ್ದರು. ರಾಜನಾಥ್ ಒಬ್ಬನೇ ಹೊಲದ ಕೆಲಸ ನಿಭಾಯಿಸಲು ಕಷ್ಟಪಡುತ್ತಿರುವುದನ್ನು ಕಂಡ ಮೀರಾ ಅತ್ತೆಯನ್ನು ಕೂಡ ಹೊಲದ ಕೆಲಸಕ್ಕೆ ಹೋಗುವಂತೆ ಪ್ರೇರೇಪಿಸಿದಳು. ನಾನು ಒಬ್ಬಳೇ ಮನೆಯನ್ನು ನೋಡಿಕೊಳ್ಳುತ್ತೇನೆ ಎಂದು ನಂಬಿಸಿದಳು. ಅತ್ತೆ ಮಾವ ಹೊಲಕ್ಕೆ ಹೋದ ಕೂಡಲೇ ಮೀರಾ ತನ್ನ ಅಸಲಿ ಆಟ ಆರಂಭಿಸಿದಳು. ಆ ದೊಡ್ಡ ಪೆಟ್ಟಿಗೆಯ ಹಿಂಭಾಗದಲ್ಲಿ ಯಾರಿಗೂ ಕಾಣದಂತೆ 15-20 ಸಣ್ಣ ರಂಧ್ರಗಳನ್ನು ಮಾಡಿದಳು. ಒಳಗಿದ್ದ ಬಟ್ಟೆಗಳನ್ನು ತೆಗೆದು ಹಾಸಿಗೆ ಹಾಸಿದಳು. ಮರುದಿನ ಸುರೇಂದ್ರ ಎಂಬ ಯುವಕ ರಹಸ್ಯವಾಗಿ ಬಂದು ಆ ಪೆಟ್ಟಿಗೆಯೊಳಗೆ ಅಡಗಿ ಕುಳಿತನು. ಸುರೇಂದ್ರ ಬೇರೆ ಯಾರೂ ಅಲ್ಲ, ಮೀರಾವನ್ನು ಕಳೆದ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದ ವ್ಯಕ್ತಿ. ಜಾತಿ ಬೇರೆಯಾದ ಕಾರಣ ಮನೆಯವರು ವಿರೋಧಿಸಿ ಮೀರಾಗೆ ದೂರದ ಊರಿನಲ್ಲಿ ಮದುವೆ ಮಾಡಿದ್ದರು. ಆದರೆ ಮದುವೆಗೆ ಮುನ್ನವೇ ಇಬ್ಬರೂ ಸೇರಿ ಈ ಪೆಟ್ಟಿಗೆಯ ಪ್ಲಾನ್ ರೂಪಿಸಿದ್ದರು. ಹಗಲಿಡೀ ಪೆಟ್ಟಿಗೆಯೊಳಗೆ ಅವಿತು ಕುಳಿತುಕೊಳ್ಳುತ್ತಿದ್ದ ಸುರೇಂದ್ರ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಹೊರಬರುತ್ತಿದ್ದನು. ಹೀಗೆ 4 ದಿನ ಕಳೆದ ಮೇಲೆ ಆತ ಯಾರಿಗೂ ತಿಳಿಯದಂತೆ ತನ್ನ ಊರಿಗೆ ಮರಳಿದನು. 1 ತಿಂಗಳ ನಂತರ ಆತ ಮತ್ತೆ ಮೀರಾನ ಮನೆಗೆ ಬಂದು ಪೆಟ್ಟಿಗೆ ಸೇರಿದನು. ಆದರೆ ಈ ಬಾರಿ ಮೀರಾ ಅಡುಗೆಯನ್ನು ಹೆಚ್ಚಾಗಿ ಮಾಡುವುದು, ರಾತ್ರಿ ವೇಳೆ ಕೋಣೆಯಲ್ಲಿ ಪಿಸುಮಾತು ಮತ್ತು ಪಾತ್ರೆಗಳ ಸದ್ದು ಕೇಳಿಸುವುದು ಅತ್ತೆ ಭಾನುಮತಿಯ ಗಮನಕ್ಕೆ ಬಂದಿತು. ಅತ್ತೆ ಈ ಬಗ್ಗೆ ವಿಚಾರಿಸಿದಾಗ ಮೀರಾ, ಮುಂಬೈನಿಂದ ನಿಮ್ಮ ಮಗ ಫೋನ್ ಮಾಡುತ್ತಾರೆ, ಅವರ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದಳು. ಅನುಮಾನಗೊಂಡ ಭಾನುಮತಿ ಮಗನಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಆತ ರಾತ್ರಿ ಕೇವಲ ಅರ್ಧ ಗಂಟೆ ಮಾತ್ರ ಮಾತನಾಡುತ್ತಿರುವುದು ತಿಳಿಯಿತು. ಸತ್ಯ ತಿಳಿಯಲು ಸರಿಯಾದ ಸಮಯಕ್ಕಾಗಿ ಕಾಯತೊಡಗಿದಳು. ಒಂದು ದಿನ ರಾಜನಾಥ್ ಹೊಲಕ್ಕೆ ಹೋಗಿದ್ದಾಗ ಭಾನುಮತಿ ಸುಸ್ತಾದಂತೆ ನಟಿಸಿ ಮೀರಾಳ ಕೋಣೆಯಲ್ಲೇ ಮಲಗಿದಳು. ಮೀರಾ ಎಷ್ಟೇ ಪ್ರಯತ್ನಿಸಿದರೂ ಅತ್ತೆ ಅಲ್ಲಿಂದೇ ಏಳಲಿಲ್ಲ. ಅನಿವಾರ್ಯವಾಗಿ ಮೀರಾ ಟೀ ಮಾಡಲು ಅಡುಗೆ ಮನೆಗೆ ಹೋದಾಗ ಭಾನುಮತಿ ಎದ್ದು ಪೆಟ್ಟಿಗೆಯನ್ನು ಬಲವಾಗಿ ಅಲ್ಲಾದಿಸಿ ಒದೆಯಲು ಶುರುಮಾಡಿದಳು. ಒಳಗಿದ್ದ ಸುರೇಂದ್ರ ಗಾಬರಿಯಿಂದ ಏನಾಯಿತು ಮೀರಾ ಎಂದು ಕೂಗಿಬಿಟ್ಟನು. ತಕ್ಷಣ ಭಾನುಮತಿ ಕೋಣೆಯ ಬಾಗಿಲಿಗೆ ಹೊರಗಿನಿಂದ ಚಿಲಕ ಹಾಕಿ ಊರಿನವರನ್ನು ಕರೆದಳು. ಎಲ್ಲರ ಸಮ್ಮುಖದಲ್ಲಿ ಪೆಟ್ಟಿಗೆಯ ಬೀಗ ತೆರೆದಾಗ ಬೆವರಿನಿಂದ ನೆನೆದಿದ್ದ ಸುರೇಂದ್ರ ಹೊರಬಂದನು. ಆತ ಎಲ್ಲ ಸತ್ಯವನ್ನೂ ಒಪ್ಪಿಕೊಂಡನು. ವಿಷಯ ತಿಳಿದ ಸಂತೋಷ್ಗೆ ಆಘಾತವಾಯಿತು. ಆದರೆ ಆತ ಕೋಪಗೊಳ್ಳದೆ ಪ್ರಬುದ್ಧತೆಯಿಂದ ನಿರ್ಧಾರ ತೆಗೆದುಕೊಂಡನು. ಅವರಿಬ್ಬರೂ ಪ್ರೀತಿಸುತ್ತಿರುವುದು ನಿಜವಾದರೆ ಅವರಿಗೆ ಮದುವೆ ಮಾಡಿಸಿ, ನಂಬಿಕೆಯಿಲ್ಲದ ಸಂಸಾರ ಬೇಡ ಎಂದು ತಿಳಿಸಿದನು. ಊರಿನ ಸಮ್ಮುಖದಲ್ಲಿ ಸುರೇಂದ್ರ ಮತ್ತು ಮೀರಾಗೆ ಮದುವೆ ಮಾಡಿಸಲಾಯಿತು. ತಮ್ಮ ಮನೆಯವರು ಸೇರಿಸುವುದಿಲ್ಲ ಎಂದು ಅವರು ಗೋಳಾಡಿದಾಗ ಸಂತೋಷ್ ದೊಡ್ಡ ಮನಸ್ಸು ಮಾಡಿ ಅವರನ್ನು ಮುಂಬೈಗೆ ಕರೆಸಿಕೊಂಡು ಸುರೇಂದ್ರನಿಗೆ ಕೆಲಸ ಕೊಡಿಸಿದನು. ಇಂದು ಅವರಿಬ್ಬರೂ ಮುಂಬೈನಲ್ಲಿ ಬದುಕುತ್ತಿದ್ದಾರೆ. ಸಂತೋಷ್ ಕೂಡ ತನ್ನ ನೋವನ್ನು ಮರೆತು ಮತ್ತೊಂದು ಮದುವೆಯಾಗಿ ಹೊಸ ಜೀವನ ಆರಂಭಿಸಿದ್ದಾನೆ.